ಎಲ್ಲ ಗುಡ್ ಮಾರ್ನಿಂಗ್. ಚಿಕ್ಕದು ನಮಸ್ಕಾರ. ನನ್ನ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಏಪ್ರಿಲ್ ಫುಲ್ ಅನ್ನಂತ. ಸೀರಿಯಸ್ಲಿ ಹೇಗೆ ಫುಲ್ ಮಾಡೋದು ಅಂತ ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದ. ಮೂಳಗೆ ರಕ್ತ ಹಾಕೋದ್ರ ಥರ ಕುಂಕುಮ ಹಾಕ್ಕೊಳ್ಳೋಣ ಅಂತ ಬನ್ನಿ. ನಾವು ಕುತ್ಕೊಂಡು ನನ್ನ ಬ್ಲಾಗ್ ಟಿವಿಗೆ ಹಾಕೊಂಡು ನೋಡ್ತಾ ಇದೀವಿ. ಪ್ರೇಕ್ಷಕರು ನೋಡಿ, ಇವರು ಅಪೇಕ್ಷಾ ಅವರು. ಅವಳಂತೂ ಯಾವಾಗಲೂ ಅಂತ ಬಾಯಿಸ್ಕೊತಾಳೆ ಬಿಡಿ. ನಾವು ಇವಾಗ ಟಿವಿಗೆ ಹಾಕೊಂಡು ಕುತ್ಕೊಂಡು ನೋಡ್ತಾ ಇದ್ದೀವಿ. ಇವಳಂತೂ ನನ್ನ ಎಡಿಟ್ ಚೆನ್ನಾಗೈತೆ ಅಂತ ಹೇಳ್ತಾಳೆ. ನನಗೆ ಇದೆಲ್ಲ ಖುಷಿ ಆಗ್ಬಿಡ್ತು ಗೈಸ್. ಚಿಕ್ಕದು ವಾಪಸ್ ನೋಡು, ಮಸ್ತ್ ಇತ್ತದು. ನನಗೆ ಅಷ್ಟೆಲ್ಲ ತೆಗ್ದಿಲ್ಲ. ನಾನು ಪೂರಿ ಅಷ್ಟೇ ಹೇಳಿದ್ನಿ. ಚಿಂತನ ಮಸಾಜ್ ಮಾಡ್ತಾ ಇದ್ದಾಳೆ ಕುತ್ಕೊಂಡು. ಅಪೇಕ್ಷಾ ಅವಳು ಬಂದಿರೋ ವ್ಲಾಗ್ನೇ ಹಾಕೊಂಡು ನೋಡ್ತಾ ಇದ್ದಾಳೆ. ಇವಾಗ ಚಿಂತನ ಹತ್ರ ಮಸಾಜ್ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ಟೈಮ್ ನೋಡಿ. ಇವಾಗ ಹಿಂಗಿಂಗ್ ಮಾಡ್ತಾಳೆ ನೋಡಿ. ಚಿಕ್ಕ ನಿನ್ನ ಪ್ರತಿಭೆ ತೋರಿಸು. ಮಸಾಜ್ ಸೆಂಟರ್ ನಾನು ಹೊಸದ್ರೊಳಗೆ ಯಾರು ಬರಲ್ಲ ಮಾಡಿಸ್ಕೊಳ. ಏನ್ ಬೇಗ ತೆಗಿ ಚಿಕ್ಕ, ಮಾಡು ಚಿಕ್ಕ. ಗಟ್ಟಿ ಹಿಡ್ಕತ್ತಲೆ. ಏನು ಮಾಡ್ತೀನಿ ಈಗ? ಹಿಪ್ನಟೈಸ್. ಏನ್ ಟೈಸ? ನಾನೇ ಟೈಲ್ಸ್ ಕೆಳಗೆ ಹೋಗಿರ್ತೀನಿ ಹಿಂಗೆ ಮಾಡಿದ್ರೆ. ಹಿಪ್ನಟೈಸ್ ಅಂತೆ. ಏನೇ ಕಾಣ್ತಾನೆ ಇಲ್ಲ. ಅದು ಬೆಳಕು ಅದು ಬೆಳಕು. ಮಸಾಜ್ ಮಾಡಿ ಬೇಗ ತಟ್ಟು. ಗುಡಿಯಲ್ಲಿನ ದೇವರಿಗೂ ಮಾಡು. ಇಷ್ಟು ಕೂದಲಕ್ಕೆ ಮಸಾಜ್ ಬೇರೆ. ರಾಶಿ ಖೇತನ ಅದು, ಹಂಗೆಲ್ಲ ಅನ್ಬೇಡ. ಎಲ್ಲಿ ನನ್ನ ಲಾಗ್ ರೆಕಾರ್ಡ್ ಆಗ್ತಿದೆ. ರಾಶಿ ಖೇಶ ನೀನು ಮಾಡಮ್ಮ ಗೈಸ್. ಅದ್ರೊಳಗೆ ಈ ಬುಡ ಡ್ಯಾಂಡ್ರಫ್ ತರ ಬರುತ್ತಾ ಕಳ್ಳು, ಅದನ್ನ ಹುಡುಕ್ತಾಳೆ ಮೆಂಟ್ಲು ಇವಳು. ಅದನ್ನ ಹಿಡ್ಕೊಂಡು ಅದಕ್ಕಂತಾನೆ ಮಸಾಜ್ ಮಾಡ್ತಾಳೆ. ಅದನ್ನ ಮಸಾಜ್ ಮಾಡೋ ತರ ಮಾಡ್ತಿಲ್ಲ ಅವಳು. ಅಲ್ಲೇನೋ ಸಿಕ್ಕತ್ತೇನೋ ಕೀಳೋನೆ ಇವಳು ಕೆಳಗೆ, ತಲೆ ಕೀಳೋನೆ ಇವಳು ತಲೆಗೆ ಅಂತ ಹುಡುಕ್ತಾವಳೆ. ಚಿಕ್ಕದು ನೀನ್ ಮಕ ಮಸಾಜ್ ಮಾಡು. ಇದಕ್ಕೆ ಇದನ್ನ ಬುಡನ್ ಕೀಳ್ದಂಗ ಆಗ್ತಾಳೆ. ಬುಡದ ಹತ್ರ ವೈಟ್ ಬರುತ್ತಲ್ಲ ಅದನ್ನ ಇವತ್ತು ಹೋಗಿ ಎದ್ದಾಗ ಮಾಡ. ತುಂಬಾ ನಾವು ಟಿವಿಯಲ್ಲೇ ಹಾಕೊಂಡಿರ್ತೀನಿ, ನೋಡಿರ್ಲಿಲ್ಲ. ಇವತ್ತು ಟಿವಿಯಲ್ಲಿ ಅದಕ್ಕೆ ಹಾಕೊಂಡು ನೋಡ್ತಾ ಇದೀವಿ ಗೈಸ್. ಅಷ್ಟೇ ಗೈಸ್, ಆಮೇಲೆ ಸಿಗ್ತೀವಿ. ಇಷ್ಟೊತ್ತು ನಮ್ಮ ಬ್ಲಾಗ್ಸ್ ನೋಡಲು ಗೈಸ್. ಈಗ ಒಳಗೆ ಹೋಗಿ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಇಷ್ಟೊತ್ತು ನಮ್ಮ ಬ್ಲಾಗ್ ಚಿಕ್ಕ ತೆಗಿ, ಏನಾದ್ರೂ ಮಾಡೋಣ ಬಾ. ಕ್ವಶನ್ ಆ್ಯಂಡ್ ಆನ್ಸರ್ಸ್. ಸುಮ್ಮನೆ ಬಾ. ಫೇಸಲ್ಲಿ ಕುತ್ಕೊಂಡು ಮೊಬೈಲ್ ಹಾಕೊಂಡು ಕೂತಿದ್ದಾಳೆ. ಬಾ ಎದ್ಬಾ 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 ಬೇಗ. ಏನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್? ತೆಗಿ ತೆಗಿ, ನಾನು ಹೇಳ್ತೀನಿ. ನಾನು ಫಸ್ಟ್ ಅದು ರ್ಯಾಂಡಮ್ ಆಗಿ ಬರ್ಬೇಕದು. ಕಕ್ಕ ಕುತ್ಕೋ, ಎಲ್ಲ ಇಂಟ್ರೊಡ್ಯೂಸ್ ಮಾಡೋದು ಬೇಡವಾ? ತೋಡಿ ನಾನು ಬಟ್ಟಿ ಕಂಡು ಬರ್ತೀನಿ. ನನ್ನ ಕತೆ ಕೈಸಿಲ್ಲ ಹಚ್ಕೊಂಡಿದ್ದೀನಿ. ಹಾ ಹೌದು, ಸುಮ್ಮನೆ ಅಪೇಕ್ಷಾ ಒಂದು ಚಿಂತು ರೆಡಿ ಆಗಕ್ಕೆ ಟೈಮ್ ಬೇಕಂತ ಗೈಸ್. ಏನು ಹೇಳೋಣ ನಾನು. ಇದು ನಮ್ಮ ಪಿಂಕಿ.
ಬಣ್ಣ ಬಣ್ಣ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಕೇಳ್ತೀನಿ ಬಾ ಕ್ವಶನ್. ಮಲ್ಕೋ ಪಿಂಕಿ. ಕ್ವಶನ್ ಕೇಳ್ಬೇಕಂತೆ. ಇವಾಗ ನಾನು ಚಿಂತನ ಹತ್ರನೇ ಇವಾಗ ತಾನೇ ಮಸಾಜ್ ಮಾಡಿಸ್ಕೊಂಡೆ. ಆಫ್ಟರ್ ಲಾಂಗ್ ಟೈಮ್ ನಾನು ಮಸಾಜ್ ಎಲ್ಲ ಮಾಡ್ಕೊಂಡಿರೋದು. ಇದು ಹಳೆ ಕಿತ್ತೋಗ್ಬಿಟ್ಟಿದೆ ಗೈಸ್. ಕೂತ್ಕೋ ಬಾ. ಹಿಂಗ ಅಂದಿದ ತಕ್ಷಣ ಆ ಕಡೆಯಿಂದ ಹಿಂಗ್ ಬಾ. ಟ್ರಾನ್ಸಿಷನ್ ತಡ ಅಲ್ಲ, ಕೂತ್ಕೋ ಪರವಾಗಿಲ್ಲ. ಇಲ್ಲ ಅಲ್ಲಿ ಟ್ರಾನ್ಸಾಕ್ಷನ್ ಹಾಯ್ ಅನ್ಬೇಕು ನೀನು ಅವಾಗ. ತಡಾನ್ ಮಾತಾಡೆ ಫಸ್ಟ್ ಇಂದಪ್ಪ. ಈಗ ಹಿಂಗ ಅಂದಿದ ತಕ್ಷಣ ಚಿಂತನ ಬರ್ತಾಳೆ. ಹಾಯ್ ಇವಾಗ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಸಿಂಪಲ್. ಎಕ್ಸಾಮ್ ಎಲ್ಲ ಕ್ವಶನ್ಸ್ ಇವಾಗ ಕೇಳ್ತೇನೆ. ಇವಾಗ ಚಿಂತನದ ಎಕ್ಸಾಮ್ ಮುಗ್ದಿದೆ, ಕ್ವಶನ್ಸ್ ಕೇಳೋಣ ಅಂತ ಸುಮ್ನೆ ಕೂರ್ಸ್ಕೊಂಡಿದೀನಿ. ಕ್ವಶನ್ಸ್ ಕೇಳೋದ್ರ ಬಗ್ಗೆ ಏನ್ ಚಿಕ್ಕ ಆನ್ಸರ್ ಮಾಡ್ತೀಯಾ? ಓಕೆ, ನಿನ್ನದು ಎಕ್ಸಾಮ್ಸ್ ಎಲ್ಲ ಮುಗೀತಾ? ಮುಗೀತು. ಜೋರಾಗಿ ಮಾತಾಡ್ಬೇಕು. ಮುಗೀತು. ಸರಿ, ಓಕೆ. ಅದಾದ್ಮೇಲೆ ಏನ್ ಊಟ ಮಾಡ್ದೆ? ಏನ್ ಊಟ ಮಾಡ್ದೆ? ತಡಿ ಯೋಚನೆ ಮಾಡ್ತೀನಿ, ಮರ್ತಾಗ್ತತ್ ನನಗೆ. ದೋಸೆ ದೋಸೆ. ಓಕೆ. ಮತ್ತೆ ಏನ್ ಮಾಡ್ತೀವಿ ಹಾಲಿಡೇಸ್ ಅಲ್ಲಿ? ಹೋಮ್ವರ್ಕ್ ಅಲ್ಲ, 9th ಸ್ಟ್ಯಾಂಡರ್ಡ್ ಹೋಮ್ವರ್ಕ್ ಮಾಡ್ಬೇಕಾಗಿರೋದು. ಇವಾಗ 9th ಮಾಡ್ಬೇಕಾಗಿರೋದು 8th ಮಾಡ್ಕೊಂಡು ಕುತ್ಕೋತಾ ಇದ್ದಾಳೆ. 8th ಅಲ್ಲಿ ಇರೋದೇ ಕೊಟ್ಟಿರೋದು, 9th ಅಲ್ಲಿ ಇರೋದು ಏನ್ ಕೊಟ್ಟಿಲ್ಲ. ಏನು ಹೋಮ್ವರ್ಕ್? ಕೂತ್ಕೋ. ಇವಾಗ ಆಯ್ತಪ್ಪ, ಟೆನ್ಸಸ್ 9th ಬರ್ತೈತಿ, 10th ಬರುತ್ತೆ. ಆಯ್ತು ಬಿಡಿ, ಸಾಯಲ್ಲಿ. ಅದಾಗಿದ ತಕ್ಷಣ ಹಿಂದ್ಗಡೆ ಒಬ್ರು ಹೊಸ್ಕೊಂಡು ಕುತ್ಕೊಂಡವ್ರೆ. ನೋಡಿ ವ್ಲಾಗ್ ನೋಡ್ಬೇಕು ಅಂತ ಅಂದ್ಬಿಟ್ಟು. ಮತ್ತೆ ಕ್ವಶನ್ಸ್ ನೀನೇನಾದ್ರೂ ಕೇಳು. ಏನಿಲ್ಲ. ಏನಾದ್ರು ಇದು ಮೆಹಂದಿ ಹಾಕೊಂಡ್ಬಿಟ್ಟವಳೆ ಗೈಸ್. ಏನ ಪೌಡರ್ ಎತ್ಕೊಂಡ್ಬಂದವಳೆ. ಪೌಡರ್ ಅಲ್ಲ ಕಣೆ, ಬೊಟ್ಟು. ಬೊಟ್ಟು ವೈಟ್ ಕಲರ್. ಆಯ್ತು, ಮೆಹಂದಿ ಬೇರೆ ಹಾಕೊಂಡ್ಬಿಟ್ಟವಳಂತೆ. ಆಯ್ತು. ಆಮೇಲೆ ನಾನು ಚಿಂತು ಇಂಪನ ಒಬ್ರು ಕಮೆಂಟ್ ಹಾಕಿದ್ರು, ಅದಕ್ಕೆ ನಾವು ಬ್ಲಾಗ್ ಮಾಡ್ಬೇಕಂತೆ. ಸೊ ದಟ್ ಅದ್ ಮಾಡ್ತೀವಿ. ಹೇಗೆ ಅಂತ ನಾನು ಒಂದ್ ಸ್ವಲ್ಪ ನೋಡ್ಬೇಕು, ಹೇಗೆ ಮಾಡೋದು ಅದು ಬ್ಲಾಗ್ ಅಂತ. ನಾನು ಅದನ್ನ ತಿಳ್ಕೊಂಡು ಆದಷ್ಟು ಬೇಗ ಇಂಪನ ಮಾಡೋಣ ಅಂತ ಹೇಳಿದಾಳೆ. ಅವಳು ಬಂದಿದ ತಕ್ಷಣ ನಾನು ಇಂಪನ ಸೇರಿ ಕೊಲಾಬ್ ಮಾಡ್ತೀವಿ. ಕೊಲಾಬ್ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್, ಇಂಪನ ಯೂಟ್ಯೂಬ್ ಚಾನಲ್ ಸಹ ಓಪನ್ ಆಗಿದೆ. ಅದ್ರೊಳಗೆ ಕೊಲಾಬ್ ಆಗಿ ಬರುತ್ತೆ ನಮ್ಮಿಬ್ರು 3 ಜನದ ವಿಡಿಯೋ ಅದ್ರಲ್ಲಿ. ಸರಿನಾ? ಅದ್ ಯಾರು ಕಮೆಂಟ್ ಹಾಕಿದ್ರು ಆದಷ್ಟು ಬೇಗ ಅವರು ಇದರ ಕಮೆಂಟ್ ಹಾಕಕ್ ಹೋಗ್ಬಿಡ್ರಿ. ಬೇಕಿದ್ರೆ ಇವ್ರಿಬ್ರ ಹೆಸರು ಸೇರ್ಸ್ಕೊಂಡ್ ಹಾಕಳ್ರಿ, ನನ್ನ ಹೆಸರು ಹಾಕಕ್ ಇಲ್ಲ. ಇವಳು ಬರ್ಬೇಕು ಬ್ಲಾಗ್ ಅಲ್ಲಿ. ಇವಳು ಇಲ್ಲಿ ಇವಳಿಗೆ ಹೆಂಗ್ ಗೊತ್ತಾ, ಬ್ಲಾಗ್ ಅಲ್ಲಿ ಏನಾದ್ರು ಬರ್ಬೇಕಂದ್ರೆ ನನಗೆ ಏನ್ ಕೊಡ್ತೀಯಾ ಬಿಟ್ಟಕ್ಕ. ಅದು ಇವ್ರಿಬ್ರೆ ಕೊಡ್ತಿದ್ಯ ನೀನು? ಮಾತ್ಕೋ ಕೊಡು ನಂದು. ಏನ ಹೇಳ ಕಮೆಂಟ್ ಹಾಕಂಗಿದ್ರೆ ಇವ್ರಿಬ್ರು ಸೇರ್ಸ್ಕೊಂಡ್ ಹಾಕೊಂಡ್ಬಿಡ್ರಿ, ನನ್ನ ಹೆಸರು ಮಾತ್ರ ಹಾಕ್ಬಿಡ್ರಿ. ಇಲ್ಲಿ ಅವಾಗ ಮಾಡೋಣ, ಇವಾಗ ಮಾಡೋಣ, ಆ ವಿಡಿಯೋ ಮಾಡೋದ್ರೆ ಈ ವಿಡಿಯೋ ಮಾಡೋಣ ಅಂತ ಮಾಡ್ಲೇಬೇಕು ತಾನೆ. ಪ್ರಾಣ ಹಿಂಸೆ ಕೊಡ್ತಾ ಇದಾರೆ, ಅದಕ್ಕೆ ನೀವೇ ಅದಕ್ಕೆ ಇವ್ರಿಬ್ರು ಹೆಸರು ಹಾಕಲ್ರಿ. ಇಲ್ಲ ಗೈಸ್, ಹಾಕ್ರಿ. ನಿಮ್ನ ಕಮೆಂಟ್ ಹಾಕಿರೋರಿಗೆ ಕೈ ಮುಗ್ದಿ ಕೇಳ್ತಿದ್ದೀನಿ. ನಿಮ್ಗೆ ಮಾಡಕ್ ಕೆಲಸ ಇರ್ಲಿಲ್ಲ ಅನ್ಸುತ್ತೆ ಮನೆಯಲ್ಲಿ, ಅದಕ್ಕೆ ಫ್ರೀಯಾಗಿ ಕುತ್ಕೊಂಡು ನೋಡಿದೀರಾ. ಕಮೆಂಟ್ ಹಾಕಿರೋದಕ್ಕೆ ಥ್ಯಾಂಕ್ ಯು. ಆದ್ರೆ ನನ್ನ ಹೆಸರು ಒಂದ್ ಕ್ಯಾನ್ಸಲ್ ಮಾಡಾಕ್ರಿ ನೆಕ್ಸ್ಟ್ ಟೈಮ್. ಆಡ್ತಾವಳೆ. ಇಲ್ಲ, ನಾನು ಕರೆಕ್ಟ್ ಹೇಳಿದೀನಿ ತಕ್ಕ. ಅಭಿಮಾನ ಸಂಘಗಳು ಮಾತಾಡ್ತಾವಳೆ. ಗೈಸ್ ಹಾಕಿ ಗೈಸ್, ಕರ್ಕೊಂಡ್ ಮಾಡ್ತೀನಿ. ನಿಮ್ನ ಅಕಸ್ಮಾತ್ ಚಿಂತನೆ ಏನಾದ್ರು ವ್ಲಾಗ್ ಅಲ್ಲಿ ನೋಡ್ಬೇಕು ಅಂತ ಅನ್ಸಿದ್ರೆ ಹಾಕಿ, ಕರ್ಕೊಂಡ್ ಮಾಡೋಣ ಅಷ್ಟೇನಾ. ಹಾಕ್ಬಿಡ್ರಿ ಅಂತ ಅಂದ್ರೆ ಹಾಕ್ಲಿ ಬಿಡ. ನೀನು 20 ಸಲ ಅದ್ ಮಾಡೋಣ ಇದ್ ಮಾಡೋಣ ಅಂತೇನೆ. ಏನ್ ಅದ್ ಮಾಡೋಣ? ಮತ್ ಮಾಡೋಣ ಬಿಡು ಬಿಡು, ಆಯ್ತು. ಅಲ್ಲಿ ಅಪೇಕ್ಷೆಯಿಂದ ಇಲ್ಲೋಡೆ ಬಿಡಿ ಬಾ, ಬಿಡಿ ಬಾ. ಆಯ್ತು. ಮತ್ತೆ ನೀನೇನಾದ್ರು ಕ್ವಶನ್ಸ್ ಸಮ್ಮರ್ ಹಾಲಿಡೇಸ್ ಎಲ್ಲ ಏನ್ ಮಾಡ್ತೀಯಾ? ಏನ್ ಮಾಡಲ್ಲ. ಎಷ್ಟಲ್ಲಿ ಕೇಳ್ತೀಯಾ? ಮೆಂಟ್ಲಾಗಿದ್ದೀನಿ. ಹೋಮ್ವರ್ಕ್ ಮಾಡ್ತೀನಿ ಅಷ್ಟೇ. ಹೋಮ್ವರ್ಕ್ ಮಾಡ್ತೀಯಾ? ಓಕೆ. ಮತ್ತೆ 9th ಸ್ಟ್ಯಾಂಡರ್ಡ್ ಹೋಗ್ತಿದ್ಯಾ? ಹೇಗೆ ಅನಿಸ್ತಿದೆ? ಏನೋ ಅನಿಸ್ತು. ಸ್ಟೇಟ್ದು ಹಿಂದಿ ಬಯಾಲಜಿ ಬುಕ್ ತಗೋಬಾ ಅಂತೆ, ಸೈನ್ಸ್. ಅಯ್ಯೋ, ಓದಕ್ಕೆ ಕಿತ್ ದಬಾಕ್ಬಿಟ್ಟಿರೋದು ನೋಡಿದೀನಿ ನಾನು. ಓದೋದು ನಾನು ನೋಡಿದೀನಿ. ನಿಂದು
ನೆಟ್ಟಿಗೆ ಓದಿರೋದೇ ನೆನಪಿಲ್ಲ, ಇಂಜಿನಿಯರ್ ಅದು ಹೆಂಗಾರ ಪಾಸ್ ಆದ್ರು. ಮತ್ತೆ ಓದಿರೋದು ಒಂದೇ ನೆನಪೈತ್ ನೋಡಿ ನಿನಗೆ. ನೆನಪಿದೆ ಗೈಸ್, ಹೇಳು ಓವರ ಕಾಣ್ತಾ ಇದ್ದಾರೆ, ಬಿಟ್ಬಿಡಿ ಹೇಳುದು. ಹಾ ಆಮೇಲೆ ಕಾಣ್ತೈತೆ. ಏನಿಲ್ಲ ಏನಿಲ್ಲ, ನಾನು ಏನ್ ಕೇಳೋದು. ಏನಾದ್ರು ಕೇಳು, ಕ್ವಶನ್ ಅಂಡ್ ಆನ್ಸರ್ಸ್ ತರ. ನಂಗೆಲ್ಲ ಗೊತ್ತಿರ್ತೈತಿ, ಏನ್ ಕೇಳಿ? ಏನ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಸುಮ್ನೆ ಸ್ವಲ್ಪ ಸ್ಕ್ರಿಪ್ಟ್ ಆಗ್ಬೇಕಲ್ಲ. ಅದೇ ಏನಂತ? ಅಲ್ಲ ಸ್ವಲ್ಪ ಕಂಟೆಂಟ್ ಆಗ್ಬೇಕಲ್ಲ. ಅದೇ ಏನಂತ? ಏನಾದ್ರು ಕೇಳ, ಏನಾದ್ರು ಕೇಳ. ತಲೆಗ್ ಬರುತ್ತೆ. ನಿಂಗ್ ತಲೆ ಇದ್ರೆ ತಾನೆ ಬರಕ್ಕೆ. ಏನಿದೆ? ತಡಿ ಯೋಚನೆ ಮಾಡ್ತೀನಿ. ಗಮ ಸ್ಮೆಲ್ಲು ತಾನೆ. ಏನಿಲ್ಲ ಕ್ವಶನ್. ಗೈಸ್ ನನ್ನ ಫ್ರೆಂಡ್ ಯಾರೋ ಅವಳ ಮನೆಗೆ ಕರ್ದಿದಾರಂತೆ, ಹೋಗ್ಬಿಡ್ತೀನಿ ಅಷ್ಟೇ. ಸರಿ ಹೇಳ್ತಾಳ ಅದು ಹೇಳೇ ಇಲ್ಲ. ಹೇಳಿದ್ಯಾ? ಹೌದಾ? ಹೌದಾ, ಈಗ ಸೆಕೆಂಡ್ ಟೈಮ್ ಅನ್ಕೊಳ್ಳಿ ಗೈಸ್, ಪರವಾಗಿಲ್ಲ. ಅದು ಬ್ಲಾಗ್ ಇನ್ನ ಅಪ್ಲೋಡೇ ಆಗಿಲ್ಲ, ಹಾಗಾಗಿ ಹೇಳು ಅಷ್ಟೇ. ಇನ್ನೇನ್ ಹೇಳಿ? ಏನೇನ್ ಕೇಳೋಣ ಗೈಸ್? ಇವಳನ್ನ ತಿನ್ನಕ್ ತಗೊಂಬ ಹೋಗು. ಇವಳು ನನ್ನ ಹೆಸರು ಸುಮ್ನೆ ಹೆಸರಿಗೆ ತಕ್ಕನಂಗೆ ಹೇಳ್ತಾಳೆ ಆಯ್ತಾ, ತಿನ್ನಕ್ ತಗೋಬಾ ಅಂತ. ಅವಳು ಮಾತ್ರ ಅವಳು ದುಡ್ಡು ಕೊಡ್ತಾಳೆ, ಆಮೇಲೆ ನನಗೆ ಅಲ್ಲಿ ಫಿಟ್ಟಿಂಗ್ ಹಾಕಿ ಕೊಟ್ಬಿಡೋದು ನಮ್ಮ ಮನೇಲಿ. ನಮ್ಮ ಮಮ್ಮಿಗೆ ಹೇಳಿದೀನಿ ಮಮ್ಮಿ ಇವಳ ಮಮ್ಮಿ ತಿನ್ನಕ್ ಹೇಳಿದ್ದು ತಗೋಬರಕ್ಕೆ ಅಂತ ಅಂದ್ಬಿಡ. ಯಾವಾಗ ಹೇಳಿದೀನಿ? ನೀನೇ ಹೇಳ್ದೆ. ಮಮ್ಮಿ ಬೈದಾಗ ಮಾತ್ರ ಹೇಳಿರ್ತಾಳೆ ಇವಳು, ಏನಂತ? ತಿನ್ನಕ್ಕೆ ಇವಳ ಮಮ್ಮಿ ಹೇಳಿದ್ದು. ಅದಾದ್ಮೇಲೆ ಯಪ್ಪ ಮಮ್ಮಿ ಇವಳ ಮಮ್ಮಿ ಆಸೆ ಮಾಡಿದ್ದು ಇವಳ ತಗೋಬಾ ಅಂತಂದು ಅಂತ ಹೇಳಿಲ್ವಾ? ಯಾವಾಗ ಹೇಳಿದೀನಿ? ತಗಿ ಹೇಳಿದ್ಯಾ ಮಮ್ಮಿಗೆ. ಮಮ್ಮಿ ಒಬ್ಳು ತಿನ್ನಕ್ಕೆ ಸಾಯ್ತಾಳೆ ಅಂತದ್ ನನಗೆ. ಇಲ್ಲ ಕಣೆ, ನನ್ ಕಾಸಲ್ಲಿ ತಗೊಂಡಾಗ ನಾನೇ ನನಗ್ ಬೇಕಿತ್ತು ನಾನು ತಗೊಂಡೆ ಅಂತ ಹೇಳಿದೀನಿ. ನಿನ್ ದುಡ್ಡಲ್ಲಿ ತಗೊಂಡಾಗ ಇವಳ ಕೊಡ್ಸಿದ್ದು ಅಂತ ಹೇಳಿದೀನಿ. ಹೋಗಲ್ಲಿ ಸುಮ್ನೆ ನನಗೆ ಹೇಳಕ್ ಬರ್ತಾಳೆ. ಅಲ್ಲೇ ರೆಕಾರ್ಡ್ ಹಾಕ್ತೀನಿ ತಡಿ, ನಿಂಗೆ ಮಾತಾಡ್ಬೇಕಾರೆ. ರೆಕಾರ್ಡ್ ನಾನು ಹಾಕಿದ್ದೀನಿ. ಅದು ವಿಡಿಯೋ ರೆಕಾರ್ಡ್, ನಾನು ವಾಯ್ಸ್ ರೆಕಾರ್ಡ್ ಹಾಕ್ತೀನಿ. ನಾನು ವಾಯ್ಸ್ ರೆಕಾರ್ಡ್ ಹಾಕ್ತಿದ್ದೆ, ವಿಡಿಯೋ ರೆಕಾರ್ಡ್. ಆಯ್ತು, ತೆಗಿಕೊಳ್ತಾಳೆ ಕಾಲಲ್ಲ, ಒತ್ತುತ್ತಾಳೆ. ಏನೇನ್ ಕೇಳೋದು ಗೈಸ್? ಏನು ಕೇಳಿ? ಅದೇ ತಿನ್ನಕ್ ಕೇಳದ್ನೆಲ್ಲ ತಗೊಂಡ್ ಬಂದ್ ಕೊಡು, ನಿಂಗೆ ಏನು ಮಾಡಕ್ಕಾಗಲ್ಲ, ಸುಮ್ನೆ ಅಷ್ಟೇ ಗೈಸ್. ವ್ಲಾಗ್ ಏನ್ ಮಾಡ್ತಾನೆ ಈಗ? ಏನೋ ವ್ಲಾಗ್ ಏನ್ ಮಾಡಕ್ಕೆ ಹತ್ರ ತಗೊಬಂದ್ ಅಷ್ಟೇ ಗೈಸ್. ಇಷ್ಟ ಆಗಿತ್ತು ನಮ್ಮ ಈಗ ಸುಮ್ಮನೆ ಮಾತುಕತೆ ವ್ಲಾಗು. ಒಬ್ರು ಇಣಕಿ ನೋಡ್ತಾ ಇದ್ದಾರೆ, ಇಣಕೋ ರಾಜ ಇಣಕೋ ರಾಣಿ ಅಂತ. ಏನೋ ಆಯ್ತು ಗೈಸ್ ಇಲ್ಲಿ. ನೋಡು ಕುಂಕುಮ ಫಸ್ಟ್ ಅಲ್ಲ ಗೈಸ್, ನಾನು ತೋರಿಸ್ತೀನಿ ಇವತ್ತು ಏಪ್ರಿಲ್ ಫುಲ್. ಇದು ಕಾಯ್ತಿದ್ದೆ, ಅದಕ್ಕಂತಾನೆ ವ್ಲಾಗ್ ಮಾಡಿದ್ದು ಇಷ್ಟೊತ್ತು. ನಾನೇನೋ ಅನ್ಕೊಂಡ್ರೆ ಅಯ್ಯೋ ತಡಿ ಗೈಸ್, ನನ್ಗೆ ಗೊತ್ತಿಲ್ವಾ ಕುಂಕುಮ ಡಿಫ್ರೆನ್ಸ್? ಇಲ್ಲ, ನಾನು ಬೇರೆ ಮೂಗೊಳಗೆ ಏರ್ಸಿ ಹೋಗೇ ಬಿಡ್ತು ಒಳಕ್ಕೆ. ಆದ ಪ್ರ್ಯಾಂಕು ಇನ್ನ ಕಾಣಿಸ್ತೈತೆ, ಅದು ಇರ್ಲಿ ಬಿಡಿ. ಮೂಗೆ ಒಳಗೆ ತೋರಿಸ್ಬಿಡ್ತೀನಿ ಬಿಟ್ರೆ ನಾನು. ಆಮೇಲೆ ಏನು ಗೊಬ್ಬಿ ಉಳು ಅನ್ಕೋಬೇಕು ನೀವುಗಳು. ಇರ್ಲಿ ಅಷ್ಟೇ ಗೈಸ್. ಇದು ನಾನು ಈ ಪ್ರ್ಯಾಂಕ್ ಮಾಡಕ್ಕಂತಾನೆ ಬೆಳಗ್ಗೆ ಟ್ರೈ ಮಾಡಿದೆ. ಐ ಹೋಪ್ ಈ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ನೋಡಿ. ಅದೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ, ಅದು ಆಗಲಿಲ್ಲ. ಈ ಮಂಗ ಬಾಲೆ ಅಂತಂದ್ರೆ ಬರಲೇ ಇಲ್ಲ. ಅದಕ್ಕೆ ಇದು ಸೆಕೆಂಡ್ ಅಟೆಂಪ್ಟ್ ಮಾಡಿದ್ದು. ಯಾವಾಗ ಎಲ್ಲಿಕ್ಕಿದೆ? ಇಲ್ಲ ಗೈಸ್, ಅದು ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದು ನೀವು ಬಸ್ಲಿಗೆ ಹೋಗ್ತಿದ್ದೆ ಗೊತ್ತಾ ವಾಶ್ರೂಮ್ಗೆ ಬೆಳಗ್ಗೆ, ಅವಾಗ ಬಾ ಕುಡಿ ಇದನ್ನ ಜ್ಯೂಸು ಅಂತ ಅಂದ್ಬಿಟ್ಟು ಕರ್ದೆ ಗೊತ್ತಾ? ಅವಾಗ ಅಲ್ಲೇ ಉಜ್ಜಿರ್ಲಿಲ್ಲ. ಅವಾಗ ಅಯ್ಯೋ ಗೈಸ್, ನನ್ನ ಮೂಗು ಜಸ್ಟ್ ಉಟ್ಕೊಂಡಿದ್ದೆ, ಹೆಂಗ್ ರೆಡ್ ಆಗಿದೆ. ಅವಾಗ ಪ್ರ್ಯಾಂಕ್ ಮಾಡೋಣ ಅಂತಾನೆ ಹಿಂಗ್ ಕರ್ದಿದ್ದು. ಅದಕ್ಕೆ ಇವಾಗ ಆಯ್ತು, ಸಕ್ಸಸ್ಫುಲಿ ಪ್ರ್ಯಾಂಕ್. ನೀನು ನೋಡ್ದೆ ಫಸ್ಟ್, ಅದಾದ್ಮೇಲೆ ನಿನ್ ಕಂದೆ ಒಟ್ನಲ್ಲಿ ಎಲ್ಲೋ ರಕ್ತ ಬರ್ತೈತೆ. ಆಮೇಲೆ ಈ ಬೆಟ್ ನೋಡಕ್ ಬಂದು ನಾನು ಉಗ್ರಲ್ಲಿ ಕೆರ್ಕಬಿಟ್ಟಳೇನೋ ಅನ್ಕೊಂಡೆ. ನಾನು ನೋಡಕ್ ಅದೇ ತಾನೆ ಏಪ್ರಿಲ್ ಫುಲ್. ನೋಡಿದ್ರಲ್ಲ ಪ್ರ್ಯಾಂಕ್ ವಿಡಿಯೋ. ಸ್ವಲ್ಪ ಆದ್ರೂ ಪ್ರ್ಯಾಂಕ್ ಆದ್ಲು, ತಗ್ಗಂದ್ಲು ಒಂದು ಕ್ಷಣಕ್ಕೆ.
ಅಷ್ಟಾಗಿತ್ತು, ಇನ್ನೇನಿಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯ